ವೃಶ್ಚಿಕ ರಾಶಿಯವರೇ, ಈ 15 ದಿನಗಳು ನಿಮ್ಮ ಜೀವನದ ಅತ್ಯಂತ ವಿಚಿತ್ರವಾದ ಹಂತವನ್ನು ತರಲಿದೆ. ಜಗತ್ತು ನಿಮ್ಮನ್ನು ನೋಡಿ ವಾ ಎಷ್ಟು ಯಶಸ್ವಿಯಾಗಿದ್ದಾರೆ, ಎಷ್ಟು ಬಲಶಾಲಿಯಾಗಿದ್ದಾರೆ ಎಂದು ಹೇಳುತ್ತದೆ. ಆದರೆ ನಿಜವೇನೆಂದರೆ ಹೊರಗಡೆ ಎಷ್ಟು ಹೊಗಳಿಕೆ ಸಿಗುತ್ತದೆಯೋ ಒಳಗಿನಿಂದ ನೀವು ಅಷ್ಟೇ ಶೂನ್ಯತೆಯನ್ನು ಅಂದರೆ ಖಾಲಿತನವನ್ನು ಅನುಭವಿಸುತ್ತೀರಿ. ಕೇತು ನಿಮ್ಮ ವೃತ್ತಿ ಜೀವನದ ಕೆರಿಯರ್ ಭಾವದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ಹೆಸರು ಸಿಗುತ್ತದೆ, ಗುರುತು ಸಿಗುತ್ತದೆ, ಜನರು ಹೊಗಳುತ್ತಾರೆ. ಆದರೆ ಇದೇ ಕೇತುವಿನ ಪ್ರಭಾವದಿಂದಾಗಿ ಏನೇ ಸಿಕ್ಕರೂ ಅದರಲ್ಲಿ ನೀವು ಹುಡುಕುತ್ತಿದ್ದ ಮನಸ್ಸಿನ ನೆಮ್ಮದಿ ಸಿಗುವುದಿಲ್ಲ. ಇಷ್ಟೆಲ್ಲ ಪಡೆದರೂ ಏನೋ ಅಪೂರ್ಣವಾಗಿದೆ ಎಂಬ ಭಾವನೆ ಮೂಡುತ್ತದೆ. ಇದರ ಜೊತೆಗೆ ರಾಹು ನಿಮ್ಮ ಮನೆಯ ಭಾವದಲ್ಲಿ ಕುಳಿತು ಮನೆಯ ಶಾಂತಿಯನ್ನು ಸ್ವಲ್ಪ ಕದಡುತ್ತಿದ್ದಾನೆ. ಕೆಲವೊಮ್ಮೆ ಮನೆಯಲ್ಲಿ ಚಡಪಡಿಕೆ, ಕೆಲವೊಮ್ಮೆ ಆಪ್ತರಿಂದ ದೂರವಾದ ಭಾವನೆ. ಹಾಗಾಗಿ ಸ್ನೇಹಿತರೆ, ಯಶಸ್ಸು ಮತ್ತು ನೆಮ್ಮದಿ ಎರಡು ಬೇರೆ ಬೇರೆ ವಿಷಯಗಳು ಮತ್ತು ಇವೆರಡನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವುದನ್ನು ಕಲಿತಾಗ ಮಾತ್ರ ನಿಜವಾದ ಗೆಲುವು ಸಿಗುತ್ತದೆ ಎಂಬುದನ್ನು ಈ 15 ದಿನಗಳು ನಿಮಗೆ ಕಲಿಸಲಿವೆ. ಇದು ಹೇಗೆ ಸಾಧ್ಯ, ಯಾವ ದಿನಾಂಕಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು, ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿದ್ದೇನೆ. ನಿಮಗೆ ನಿಮ್ಮ ವಿಡಿಯೋಗಳು ಉಪಯುಕ್ತವೆನಿಸಿದರೆ ಮತ್ತು ನಾವು ನಿಮಗಾಗಿ ಇಂತಹ ಅತ್ಯುತ್ತಮ ಕಂಟೆಂಟ್ ಅನ್ನು ನಿರಂತರವಾಗಿ ರಚಿಸಬೇಕೆಂದು ನೀವು ಬಯಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಮೆಂಬರ್ಶಿಪ್ಗೆ ಜಾಯಿನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮಗೆ ಬಹಳ ಮುಖ್ಯವಾಗಿದೆ. ಈ 15 ದಿನಗಳ ಸಮಯದ ಸಂಪೂರ್ಣ ಶಕ್ತಿಯನ್ನು ವಿಶ್ಲೇಷಿಸಿದರೆ ಇದು ಘರ್ಷಣೆ ಮತ್ತು ದೈವಿಕ ಸಹಾಯದ ಅತ್ಯಂತ ನಿಖರವಾದ ಸಮತೋಲನವಾಗಿದೆ. ನಿಮ್ಮ ಭಾಗ್ಯಸ್ಥಾನ ಅಂದರೆ ನವಮ ಭಾವದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ವಿರಾಜಮಾನನಾಗಿದ್ದಾನೆ. ಗುರುವನ್ನು ಸಾಕ್ಷಾತ್ ದೈವಿಕ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆಗಸ್ಟ್ 5ರಂದು ನಿಮ್ಮ 11ನೇ ಭಾವದ ಅಧಿಪತಿಯಾದ ಬುಧ ಕೂಡ ಇದೇ ನವಮ ಭಾವದಲ್ಲಿ ಗುರುವಿನೊಂದಿಗೆ ಬಂದು ಸೇರಿಕೊಳ್ಳುತ್ತಾನೆ. ಇದರಿಂದ ಅತ್ಯಂತ ಶುಭಕರವಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಇದರ ನೇರ ಅರ್ಥವೆಂದರೆ ಈ ಅವಧಿಯಲ್ಲಿ ನಿಮ್ಮ ಭಾಗ್ಯವು ಸಂಪೂರ್ಣವಾಗಿ ಜಾಗೃತಾವಸ್ಥೆಯಲ್ಲಿರುತ್ತದೆ. ನೀವು ಯಾವುದೇ ವೃತ್ತಿಪರ ಅಥವಾ ವೈಯಕ್ತಿಕ ಗೊಂದಲದಲ್ಲಿದ್ದಾಗ ಬ್ರಹ್ಮಾಂಡವು ಅಪರಿಚಿತ ವ್ಯಕ್ತಿ, ಹಳೆಯ ಸಂಪರ್ಕ ಅಥವಾ ಇದ್ದಕ್ಕಿದ್ದಂತೆ ಬರುವ ಯಾವುದಾದರೂ ಆಲೋಚನೆಯ ಮೂಲಕ ನಿಮಗೆ ಸಹಾಯ ಮಾಡುತ್ತದೆ. ಆದರೆ ಮತ್ತೊಂದೆಡೆ ಆಗಸ್ಟ್ 2ರಂದು ನಿಮ್ಮ ಲಗ್ನಾಧಿಪತಿಯಾದ ಮಂಗಳನು ಅಷ್ಟಮ ಭಾವಕ್ಕೆ ಅಂದರೆ 2ನೇ ಮನೆಗೆ ಹೋಗುವುದು ಅನಿರೀಕ್ಷಿತ ಘಟನೆಗಳ ಮುನ್ಸೂಚನೆಯನ್ನು ನೀಡುತ್ತದೆ. ಮತ್ತು ಆಗಸ್ಟ್ 12ರಂದು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 10ನೇ ಭಾವದಲ್ಲಿ ಸೂರ್ಯಗ್ರಹಣ ಸಂಭವಿಸುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಅಸ್ಥಿರತೆ ಉಂಟಾಗಬಹುದು. ಅದೃಷ್ಟವು ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಕಾಪಾಡಲು ಬಯಸುತ್ತದೆ. ಆದರೆ ನಿಮ್ಮದೇ ಆದ ಕೋಪ, ನಿಮ್ಮ ಆಕ್ರಮಣಶೀಲತೆ ಅಂದರೆ ಅಗ್ರೆಷನ್ ಮತ್ತು ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ರಾಜಕೀಯವು ನಿಮ್ಮನ್ನು ದಾರಿ ತಪ್ಪಿಸಬಹುದು. ಶಾಂತಿ ಮತ್ತು ದೇವರ ಮೇಲಿನ ನಂಬಿಕೆಯೇ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿದೆ. ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ದೃಷ್ಟಿಕೋನದಿಂದ ಈ ಸಮಯವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಿಮ್ಮ ಕುಂಡಲಿಯ 10ನೇ ಭಾವವು ನಿಮ್ಮ ಪ್ರೊಫೆಷನ್ ಮತ್ತು ನಿಮ್ಮ ಬಾಸ್ ಅನ್ನು ಪ್ರತಿನಿಧಿಸುತ್ತದೆ. ಕಳೆದ ಸಾಕಷ್ಟು ಸಮಯದಿಂದ ಈ ಭಾವದಲ್ಲಿ ಕೇತು ನೆಲೆಸಿದ್ದಾನೆ. ಇದರಿಂದಾಗಿ ನೀವು ಆಗಾಗ್ಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ವೈರಾಗ್ಯ ಅಥವಾ ನಿಮ್ಮನ್ನು ಯಾರೂ ಗುರುತಿಸುತ್ತಿಲ್ಲ ಎಂದು ಅನುಭವಿಸಿರಬಹುದು. ಈಗ ಆಗಸ್ಟ್ 12ರಂದು ಇದೇ ಭಾವದಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯನು ನಿಮ್ಮ 10ನೇ ಭಾವದ ಅಧಿಪತಿಯಾಗಿರುವುದರ ಜೊತೆಗೆ ಅಧಿಕಾರದ ಕಾರಕನೂ ಆಗಿದ್ದಾನೆ. ಆಗಸ್ಟ್ 11, 12 ಮತ್ತು 13ರ ಸುಮಾರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಅಸ್ಥಿರತೆ ಉಂಟಾಗಬಹುದು. ನಿಮ್ಮ ಬಾಸ್ ಜೊತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೂ ಉಂಟಾಗಬಹುದು. ಅಥವಾ ನಿಮ್ಮ ಕೈ ಕೆಳಗಿನ ನೌಕರರು ನಿಮ್ಮ ವಿರುದ್ಧ ಯಾವುದಾದರೂ ರಾಜತಾಂತ್ರಿಕ ಸಂಚು ಮಾಡಬಹುದು. ಆದ್ದರಿಂದ ಆಗಸ್ಟ್ 10ರಿಂದ 14ರವರೆಗೆ ನೀವು ಆಫೀಸ್ನಲ್ಲಿ ಸಂಪೂರ್ಣವಾಗಿ ಶಾಂತ ಮತ್ತು ಸಂಯಮದಿಂದ ಇರಬೇಕು. ಯಾವುದೇ ಪ್ರಮುಖ ಮೀಟಿಂಗ್, ಹೊಸ ಪ್ರಾಜೆಕ್ಟ್ ಅಥವಾ ಅಪ್ರೈಸಲ್ ಚರ್ಚೆಯನ್ನು ಈ ದಿನಗಳ ಮಟ್ಟಿಗೆ ಮುಂದೂಡುವುದು ಉತ್ತಮ. ವ್ಯಾಪಾರ ಮತ್ತು ವಹಿವಾಟಿಗೆ ಸಂಬಂಧಿಸಿದ ಜನರಿಗೆ ಪರಿಸ್ಥಿತಿಗಳು ಇದಕ್ಕೆ ತದ್ವಿರುದ್ಧವಾಗಿವೆ ಮತ್ತು ಅತ್ಯಂತ ಸಕಾರಾತ್ಮಕವಾಗಿವೆ. ಆಗಸ್ಟ್ 5ರಂದು ಬುಧನು ನವಮ ಭಾವದಲ್ಲಿ ಉಚ್ಚ ಗುರುವಿನೊಂದಿಗೆ ಕುಳಿತುಕೊಳ್ಳುವುದು ವಿಪರೀತ ರಾಜಯೋಗವನ್ನು ನಿರ್ಮಿಸುತ್ತಿದೆ. ಬುಧವು ನಿಮ್ಮ 8ನೇ ಮತ್ತು 11ನೇ ಭಾವದ ಅಧಿಪತಿಯಾಗಿದ್ದಾನೆ. ಕಳೆದ ಸ್ವಲ್ಪ ಸಮಯದಿಂದ
ನಷ್ಟದಲ್ಲಿದ್ದ ವ್ಯಾಪಾರ ಅಥವಾ ಮಾರುಕಟ್ಟೆಯಲ್ಲಿನ ಸಿಲುಕಿದ್ದ ನಿಮ್ಮ ಹಣದ ಹರಿವು ಆಗಸ್ಟ್ 5ರಿಂದ 15ರ ನಡುವೆ ಅಲ್ಲಿಂದ ಇದ್ದಕ್ಕಿದ್ದಂತೆ ಲಿಕ್ವಿಡ್ ಕ್ಯಾಶ್ ಬರುವ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಹೊಸ ನವೀನ ವಿಚಾರಗಳು, ಇನೋವೇಟಿವ್ ಐಡಿಯಾಸ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ನಂತಹ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಏಕೆಂದರೆ ನವಮ ಭಾವದ ಸರಸ್ವತಿ ಯೋಗವು ನಿಮ್ಮ ಕಾರ್ಯತಂತ್ರದ ಸಾಮರ್ಥ್ಯ ಮತ್ತು ಗಮನವನ್ನು ಬಹಳ ಚುರುಕುಗೊಳಿಸುತ್ತದೆ. ಹಣಕಾಸು ಮತ್ತು ದುಡ್ಡಿನ ವಿಚಾರದಲ್ಲಿ ಈ ಸಮಯವು ನಿಮ್ಮಿಂದ ಕಟ್ಟುನಿಟ್ಟಾದ ಶಿಸ್ತನ್ನು ಬೇಡುತ್ತದೆ. ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಆದಾಯದ 11ನೇ ಭಾವವಾಗಿದೆ ಮತ್ತು ಇಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ತಲುಪುತ್ತಾನೆ. ಇದರ ಜೊತೆಗೆ ನಿಮ್ಮ 4ನೇ ಭಾವದಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಪ್ರಭಾವವೆಂದರೆ ನಿಮ್ಮ ಆದಾಯವಂತೂ ಆಗುತ್ತದೆ, ಆದರೆ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತವೆ. ಭೌತಿಕ ಸುಖ ಸೌಲಭ್ಯಗಳು ಮತ್ತು ಆಡಂಬರಗಳಿಗಾಗಿ ಹಣವನ್ನು ಖರ್ಚು ಮಾಡಲು ರಾಹು ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ನೀಚ ಶುಕ್ರನು ಅನಗತ್ಯ ವಸ್ತುಗಳ ಮೇಲೆ ಹಣವನ್ನು ವ್ಯಯಿಸುವಂತೆ ಮಾಡಬಹುದು. ಆದ್ದರಿಂದ ಆಗಸ್ಟ್ 1ರಿಂದ 15ರ ನಡುವೆ ಕೇವಲ ಉಳಿತಾಯದ ಸೇವಿಂಗ್ಸ್ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯ ಬಗ್ಗೆ ಮಾತನಾಡುವುದಾದರೆ, ನವಮ ಭಾವದಲ್ಲಿ ಕುಳಿತಿರುವ ಉಚ್ಚ ಗುರುವಿನ ದೃಷ್ಟಿಯು ನಿಮ್ಮ 5ನೇ ಭಾವದ ಮೇಲೆ ಬೀಳುತ್ತಿದೆ. ಇದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅನುಕೂಲಕರವಾದ ಸ್ಥಿತಿಯಾಗಿದೆ. ನೀವು ಸರಿಯಾದ ಸಂಶೋಧನೆಯೊಂದಿಗೆ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿದರೆ ಲಾಭವಾಗಬಹುದು. ಆದರೆ ಸೂರ್ಯಗ್ರಹಣದ ಸಮಯದಲ್ಲಿ, ವಿಶೇಷವಾಗಿ ಆಗಸ್ಟ್ 12ರಂದು ಮಾರುಕಟ್ಟೆಯಲ್ಲಿ ಯಾವುದೇ ದೊಡ್ಡ ಅಪಾಯವನ್ನು ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಯಾವುದೇ ರೀತಿಯ ಆರ್ಥಿಕ ವಂಚನೆಯಿಂದ ಫೈನಾನ್ಷಿಯಲ್ ಫ್ರಾಡ್ನಿಂದ ಎಚ್ಚರಿಕೆಯಿಂದಿರಿ. ಪ್ರೇಮ ಸಂಬಂಧಗಳು ಮತ್ತು ದಾಂಪತ್ಯ ಜೀವನದ ಶಕ್ತಿಯು ಈ ಸಮಯದಲ್ಲಿ 2 ವಿಭಿನ್ನ ದಿಕ್ಕುಗಳಲ್ಲಿ ಸಾಗುತ್ತಿದೆ. ಸಿಂಗಲ್ ಆಗಿರುವವರು ಅಥವಾ ಪ್ರೇಮ ಸಂಬಂಧದಲ್ಲಿರುವವರ 5ನೇ ಭಾವದಲ್ಲಿ ಶನಿಯು ವಕ್ರಸ್ಥಿತಿಯಲ್ಲಿ ರೇವತಿ ನಕ್ಷತ್ರದಲ್ಲಿದ್ದಾನೆ. ಶನಿಯು ವಿಷಯಗಳ ವೇಗವನ್ನು ನಿಧಾನಗೊಳಿಸುತ್ತಾನೆ, ಆದರೆ ನವಮ ಭಾವದಿಂದ ಗುರುವಿನ ಸಂಪೂರ್ಣ ದೃಷ್ಟಿಯು 5ನೇ ಭಾವದ ಮೇಲೆ ಬೀಳುವುದರಿಂದ ಆಗಸ್ಟ್ 5ರ ನಂತರ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕತೆ ಬರುತ್ತದೆ. ಯಾವುದೇ ಹಳೆಯ ಸಂಬಂಧದಲ್ಲಿ ರಾಜಿ, ಸಂಧಾನದ ಸಾಧ್ಯತೆಗಳು ಸೃಷ್ಟಿಯಾಗಬಹುದು, ಆದರೆ ನೀವು ನಿಮ್ಮ ಅಹಂಕಾರವನ್ನು ಈಗೋ ಬದಿಗಿಟ್ಟು ಸಂಯಮದಿಂದ ಮಾತನಾಡಬೇಕಾಗುತ್ತದೆ ಅಷ್ಟೇ. ಅದೇ ಸಮಯದಲ್ಲಿ ವಿವಾಹಿತರ ಜೀವನಕ್ಕೆ, ಮ್ಯಾರಿಡ್ ಲೈಫ್, ಈ ಸಮಯವು ಬಹಳ ಸೂಕ್ಷ್ಮವಾಗಿದೆ. ಆಗಸ್ಟ್ 2ರಂದು ಮಂಗಳನು ಅಷ್ಟಮ ಭಾವಕ್ಕೆ ಹೋಗಿ ನೇರವಾಗಿ ನಿಮ್ಮ 2ನೇ ಭಾವವನ್ನು ಮಾತು ಮತ್ತು ಕುಟುಂಬದ ಭಾವವನ್ನು ನೋಡುತ್ತಿದ್ದಾನೆ. 11ನೇ ಭಾವದಲ್ಲಿ ನೀಚ ಶುಕ್ರನೂ ನೆಲೆಸಿದ್ದಾನೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವಿನ ಸಂವಹನದಲ್ಲಿ ಕಹಿ ಉಂಟಾಗಬಹುದು. ಈ ವಿವಾದವು ಹೆಚ್ಚಾಗಿ ಮನೆಯ ಇತರ ಮಹಿಳೆಯರು ಅಥವಾ ಅತ್ತೆ ಮಾವಂದಿರ ಇನ್ಲಾಸ್ ಕಾರಣದಿಂದ ಪ್ರಾರಂಭವಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ ಮತ್ತು ವಿವಾದದ ಪರಿಸ್ಥಿತಿಯಲ್ಲಿ ಮೌನವನ್ನು ಅಳವಡಿಸಿಕೊಳ್ಳಿ. ಕೌಟುಂಬಿಕ ವಿಷಯಗಳಲ್ಲಿ ರಾಹು 4ನೇ ಭಾವದಲ್ಲಿ ಸಂಚರಿಸುತ್ತಿರುವುದು ಮತ್ತು ಆಗಸ್ಟ್ 1ರಂದು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶಿಸುವುದು ಮನೆಯ ವಾತಾವರಣದಲ್ಲಿ ಚಡಪಡಿಕೆಯನ್ನು ತರಬಹುದು. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಕುಟುಂಬದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಹೊರಹೊಮ್ಮಬಹುದು. ಒಂದು ವೇಳೆ ನೀವು ಈ ಅವಧಿಯಲ್ಲಿ ಯಾವುದೇ ಆಸ್ತಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಒಪ್ಪಂದವನ್ನು ಮಾಡಲಿದ್ದರೆ ಗ್ರಹಣ ಮತ್ತು ರಾಹುವಿನ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಸ್ವಲ್ಪ ಸಮಯದವರೆಗೆ ತಡೆಹಿಡಿಯುವುದನ್ನು ಸೂಕ್ತ. ಆರೋಗ್ಯದ ಮುಂಭಾಗದಲ್ಲಿ ನೀವು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತಪ್ಪಿಸಬೇಕು. ನಿಮ್ಮ ಲಗ್ನಾಧಿಪತಿಯಾದ ಮಂಗಳನು ಅಷ್ಟಮ ಭಾವಕ್ಕೆ ಹೋಗುತ್ತಿದ್ದಾನೆ. ಇದು ಇದ್ದಕ್ಕಿದ್ದಂತೆ ಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಶಸ್ತ್ರಚಿಕಿತ್ಸೆಯ ಸರ್ಜರಿ ಭಾವವಾಗಿದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಕುಸಿತ ಉಂಟಾಗಬಹುದು ಮತ್ತು ಮಂಗಳನ ಪ್ರಭಾವದಿಂದಾಗಿ ದೈಹಿಕ ಗಾಯದ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ವಾಹನ ಚಲಾಯಿಸುವಾಗ ವೇಗದ ಮಿತಿಯನ್ನು ಸ್ಪೀಡ್ ಲಿಮಿಟ್ ಕಟ್ಟುನಿಟ್ಟಾಗಿ ಪಾಲಿಸಿ ಮತ್ತು ಆತುರದಿಂದ ಯಾವುದೇ ದೈಹಿಕ ಕೆಲಸವನ್ನು ಮಾಡಬೇಡಿ. ಯಾವುದೇ ರೀತಿಯ ಸೋಂಕಿನಿಂದ ಪಾರಾಗಲು ನಿಮ್ಮ ಆಹಾರ ಪದ್ಧತಿಯನ್ನು ಸಾತ್ವಿಕವಾಗಿಟ್ಟುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾಗಿದೆ. 5ನೇ ಭಾವದಲ್ಲಿರುವ ವಕ್ರಶನಿಯು ನಿಮ್ಮಿಂದ ಕಠಿಣ ಪರಿಶ್ರಮವನ್ನು ಮಾಡಿಸುತ್ತಾನೆ, ಆದರೆ ನವಮ ಭಾವದಲ್ಲಿರುವ ಉಚ್ಚ ಗುರು ನಿಮ್ಮ ಬುಧನ ಸರಸ್ವತಿ ಯೋಗವು ನಿಮ್ಮ ಏಕಾಗ್ರತೆಯನ್ನು ಉತ್ತುಂಗಕ್ಕೇರಿಸುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಕ್ಕೆ ತಯಾರಿ ನಡೆಸುತ್ತಿದ್ದರೆ
ಈ ಸಮಯವು ನಿಮಗೆ ಹೆಚ್ಚಿನ ಸ್ಪಷ್ಟತೆ ಮತ್ತು ಗಮನವನ್ನು ನೀಡುತ್ತದೆ. ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವ ಮಹಿಳೆಯರಿಗೆ ಈ ಸಮಯದಲ್ಲಿ ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಪ್ರಶಂಸಿಸಲಾಗುತ್ತಿಲ್ಲ ಎಂದು ಅನಿಸಬಹುದು. ಅಷ್ಟಮದ ಮಂಗಳ ಮತ್ತು ನೀಚ ಶುಕ್ರನ ಕೌಟುಂಬಿಕ ಒತ್ತಡವನ್ನು ಹೆಚ್ಚಿಸಬಹುದು. ಸಂವಹನದಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ಮತ್ತು ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಖಂಡಿತವಾಗಿಯೂ ಮೀಸಲಿಡಿ. ಪ್ರಯಾಣ ಮತ್ತು ಮಾನಸಿಕ ಶಾಂತಿಗಾಗಿ ಗುರು ಮತ್ತು ಬುಧನ ಯೋಗವು ಅತ್ಯಂತ ಶುಭ ಸಂಯೋಗವಾಗಿದೆ. ಯಾವುದಾದರೂ ಧಾರ್ಮಿಕ ಸ್ಥಳ ಅಥವಾ ತೀರ್ಥಯಾತ್ರೆಗೆ ಹೋಗುವ ಅವಕಾಶ ಸಿಕ್ಕರೆ ಅದನ್ನು ಖಂಡಿತವಾಗಿಯೂ ಪೂರೈಸಿ. ಇದು ನಿಮ್ಮ ಮಾನಸಿಕ ಯೋಗಕ್ಷೇಮಕ್ಕೆ ಬಹಳ ಅವಶ್ಯಕ. ಮಂಗಳ ಮತ್ತು ಸೂರ್ಯ ಗ್ರಹಣದ ಋಣಾತ್ಮಕ ಶಕ್ತಿಯಿಂದ ಪಾರಾಗಲು ಯಾವುದೇ ಮಾರ್ಗದರ್ಶಕ ಮೆಂಟರ್ ಅಥವಾ ಗುರುವಿನ ಸಲಹೆಯನ್ನು ಪಡೆಯುವುದು ನಿಮಗೆ ಅತಿದೊಡ್ಡ ಸುರಕ್ಷತಾ ಕವಚವೆಂದು ಭಾವಿಸಲಾಗುತ್ತದೆ. ಈ ಇಡೀ 15 ದಿನಗಳ ಅವಧಿಯನ್ನು ನಾವು ಕ್ರಮಬದ್ಧವಾಗಿ ನೋಡಿದರೆ ಆಗಸ್ಟ್ 1ರಿಂದ 4ವರೆಗೆ ರಾಹು ಮತ್ತು ಮಂಗಳನ ಪ್ರಭಾವದಿಂದಾಗಿ ಮನೆಯಲ್ಲಿ ಮತ್ತು ನಿಮ್ಮ ಸ್ವಭಾವದಲ್ಲಿ ಕೋಪ ಹಾಗೂ ಅನಿರೀಕ್ಷಿತ ಘಟನೆಗಳ ಪ್ರಭಾವವಿರುತ್ತದೆ. ಆಗಸ್ಟ್ 5ರಿಂದ 10ರವರೆಗಿನ ಸಮಯವು ಒಂದು ಸುವರ್ಣಾವಕಾಶದ ಸಮಯವಾಗಿದೆ, ಗೋಲ್ಡನ್ ವಿಂಡೋ. ಆಗ ಬುಧನು ನವಮ ಭಾವದಲ್ಲಿರುತ್ತಾನೆ. ಯಾವುದೇ ಹೊಸ ಒಪ್ಪಂದ ಅಥವಾ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ. ಆಗಸ್ಟ್ 11ರಿಂದ 13ರ ನಡುವೆ ಕಾರ್ಯಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ನೇರ ಪ್ರಭಾವವಿರುತ್ತದೆ. ಹಾಗಾಗಿ ಇದು ಡೇಂಜರ್ ಝೋನ್ ಆಗಿದೆ. ಇಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಆಗಸ್ಟ್ 14 ಮತ್ತು 15ರಿಂದ ಈ ನಕಾರಾತ್ಮಕ ಶಕ್ತಿಯು ದೂರವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮರಳಿ ಬರಲಾರಂಭಿಸುತ್ತದೆ. ಈ 15 ದಿನಗಳಲ್ಲಿ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ನಿಮ್ಮ ಲಕ್ಕಿ ಕಲರ್ ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿಯಾಗಿರುತ್ತದೆ. ಹಳದಿ ಬಣ್ಣದಿಂದ ಗುರುವಿಗೆ ಬಲ ಸಿಗುತ್ತದೆ ಮತ್ತು ಬಿಳಿ ಬಣ್ಣವು ಮಂಗಳನ ಉಗ್ರತೆಯನ್ನು ಶಾಂತಗೊಳಿಸುತ್ತದೆ. ನಿಮ್ಮ ಲಕ್ಕಿ ನಂಬರ್ 3 ಮತ್ತು 5 ಆಗಿದ್ದು ಲಕ್ಕಿ ಡೇಸ್ ಅದೃಷ್ಟದ ದಿನಗಳು ಗುರುವಾರ ಮತ್ತು ಬುಧವಾರ ಆಗಿರುತ್ತದೆ. ಯಾವುದೇ ಪ್ರಮುಖ ಕೆಲಸವನ್ನು ಮಾಡುವಾಗ ಈಶಾನ್ಯ ದಿಕ್ಕಿನ ನಾರ್ತ್ ಈಸ್ಟ್ ಕಡೆಗೆ ಮುಖ ಮಾಡುವುದು ನಿಮಗೆ ಲಾಭದಾಯಕವೆಂದು ಸಾಬೀತಾಗುತ್ತದೆ. ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಕೆಲವು ನಿಖರವಾದ ಪರಿಹಾರಗಳನ್ನು ರೆಮಿಡೀಸ್ ಕಡ್ಡಾಯವಾಗಿ ಪಾಲಿಸಿ. ಅಷ್ಟಮ ಮಂಗಳನ ಕೋಪ ಮತ್ತು ಅಪಘಾತಗಳಿಂದ ರಕ್ಷಿಸಿಕೊಳ್ಳಲು ಮನೆಯಿಂದ ಹೊರಡುವಾಗ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಮಂಗಳವಾರದಂದು ದಾನ ಮಾಡಿ. ನೀಚ ಶುಕ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶುಕ್ರವಾರದಂದು ದುರ್ಗಾಮಾತೆಯನ್ನು ಆರಾಧಿಸಿ ಮತ್ತು ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಪರಿಣಾಮವನ್ನು ತೊಡೆದುಹಾಕಲು ಪ್ರತಿದಿನ ಸೂರ್ಯದೇವರಿಗೆ ಜಲವನ್ನು ಅರ್ಪಿಸಿ ಮತ್ತು ನಿಮ್ಮ ಅದೃಷ್ಟ ಹಾಗೂ ನವಮ ಭಾವದ ಗುರುವನ್ನು ಬಲಪಡಿಸಿಕೊಳ್ಳಲು ನಿಯಮಿತವಾಗಿ ಶಿವನನ್ನು ಆರಾಧಿಸಿ. ವೃಶ್ಚಿಕ ರಾಶಿಯ ಜನರಲ್ಲಿ ಎದುರಾಗುವ ಕಷ್ಟಕರ ಪರಿಸ್ಥಿತಿಗಳ ವಿರುದ್ಧ ಹೋರಾಡಿ ಹೊರಬರುವ ಅದ್ಭುತ ಸಾಮರ್ಥ್ಯ ಇರುತ್ತದೆ. ಗ್ರಹಗಳ ಈ ಸ್ಥಿತಿಯು ನಿಮ್ಮನ್ನು ಪರೀಕ್ಷಿಸುತ್ತಿದೆ, ಆದರೆ ಶಾಂತವಾಗಿರುವ ಮೂಲಕ ಮತ್ತು ನಿಮ್ಮ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಬಳಸಲು ಮೂಲಕ ನೀವು ಈ ಸಮಯವನ್ನು ಬಹಳ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ದಾಟುವಿರಿ.